ಇನ್ನು ಮಕರ ರಾಶಿಯತ್ತ ಗಮನವನ್ನು ಹರಿಸಿದಾಗ ನೋಡಿ, ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಶ್ರವಣ ನಕ್ಷತ್ರದ 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಇನ್ನು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರ ರಾಶಿಯೇ ಮಕರ ರಾಶಿ. ಇನ್ನು ಬಕಾರ, ಶಕಾರ ಮತ್ತು ಗಕಾರದಿಂದ ಹೆಸರು ಬರ್ತಕ್ಕಂಥವರೆಲ್ಲರೂ ಕೂಡ ಮಕರ ರಾಶಿಯವರಾಗಿರ್ತೀರಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೋಡಿ, ಈ ಒಂದು ಸಂವತ್ಸರದ ಫಲಾಫಲಗಳನ್ನು ನೋಡ ಹೊರಟ್ರೆ ನೋಡಿ, ಮಕರ ರಾಶಿಗೆ ದ್ವಿತೀಯ ಭಾವ ಮತ್ತು ಜನ್ಮ ರಾಶಿಯಲ್ಲೇ ರಾಹು ಸಂಚಾರವಿರುತ್ತೆ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ. ಇನ್ನು ಸಪ್ತಮದಲ್ಲಿ ಗುರು ಸಂಚಾರವಿರುತ್ತೆ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ. ಇನ್ನು ತೃತೀಯ ಭಾವದ ಜನ್ಮರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಪರಮಾತ್ಮ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿ ಈ ಒಂದು ಸಂವತ್ಸರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ರಿಂದ ಫಲವೇನು ಅಂತ ಪ್ರಶ್ನಿಸಿದಾಗ ನೋಡಿ, ಒಂದು ಮಕರ ರಾಶಿಯವರಿಗೆ ಸಪ್ತಮದ ಗುರುವಾಗಿ ಪೂರ್ಣ ಪ್ರಮಾಣದ ಗುರುಬಲ ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ಜೂನ್ ನಂತರದ ದಿನಮಾನಗಳಲ್ಲಿರೋದರಿಂದ ವಿವಾಹಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಒಂದು ಕಾಲವಾಗಿರುತ್ತೆ. ಯಾಕೆಂದರೆ ಸಪ್ತಮ ಸ್ಥಾನ ಹೇಳುವಂಥದ್ದೇ ವಿವಾಹ ಸ್ಥಾನ, ಕಳತ್ರ ಸ್ಥಾನ. ಅದು ಹಾಗಿದ್ದರೆ ಕಳತ್ರಾಧಿಪತಿಯಾಗಿ ಈ ಒಂದು ಗುರುವೇ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತೆ ಅನುಗ್ರಹವನ್ನು ಕೊಡ್ತಾನೆ. ಇನ್ನು ವ್ಯವಹಾರ, ವ್ಯಾಪಾರ ಇತ್ಯಾದಿ ಎಲ್ಲ ವಿಷಯದಲ್ಲಿಯೂ ಕೂಡ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಶುಭ ಫಲಗಳೇ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ರಾಹು ದೋಷವಿರುತ್ತೆ. ಯಾಕೆಂದರೆ ನಿಮ್ಮ ಜನ್ಮರಾಶಿಯಿಂದ ದ್ವಿತೀಯ ಭಾವದಲ್ಲಿ ಮುಕ್ಕಾಲು ಭಾಗ ದಿನಗಳು ಆ ರಾಹು ಸಂಚಾರ ದ್ವಿತೀಯ ಭಾವದಲ್ಲಿ ವಿದ್ಯಾಸ್ಥಾನದಲ್ಲೇ ಇರೋದರಿಂದ ಸ್ವಲ್ಪ ಮಟ್ಟಿಗೆ ರಾಹು ಓದುವಂತಹ ವಿದ್ಯಾರ್ಥಿಗಳೂ ಕೂಡ ಅಸಡ್ಡೆಯನ್ನು ತೋರಿಸುವಂತಹ ಒಂದು ಸಾಧ್ಯತೆ ಈ ಒಂದು ಸಂವತ್ಸರದಲ್ಲಿ. ಎಷ್ಟು ಚೆನ್ನಾಗಿ ಓದಬೇಕು, ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು, ಅಂಕವನ್ನು ತೆಗಿಬೇಕು ಅಂತ ಆಸೆಯನ್ನು ಹೊಂದಿದ್ದರೂ ಕೂಡ ಅವರಿಗೆ ನಿರಾಸಕ್ತರಾಗುವಂಥದ್ದು, ಓದಿನ ಒಂದು ವಿಷಯದಲ್ಲಿ ಇಂಟ್ರೆಸ್ಟನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಆ ಒಂದು ರಾಹು ಪ್ರಭಾವದಿಂದ ಇರುತ್ತೆ. ಆದರೂ ಕೂಡ ಗುರುಬಲವಿರುತ್ತೆ, ನೆನಪಿಟ್ಕೊಳ್ಳಿ. ಇನ್ನು ಶನಿ ಪರಮಾತ್ಮ ತೃತೀಯ ಭಾವದಲ್ಲೇ ಜನ್ಮರಾಶಿಯಾಧಿಪತಿಯಾಗಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ವ್ಯವಹಾರ, ಉದ್ಯೋಗ ಮಾಡ್ತಕ್ಕಂಥವರಿಗೆ ತುಂಬಾ ಒಳ್ಳೆಯದು. ಪೆಟ್ರೋಲ್ ಬಂಕ್ ಇತ್ಯಾದಿಗಳನ್ನು ನಡೆಸ್ತಕ್ಕಂಥವರು, ಅಥವಾ ಅಗ್ನಿ ಸಂಬಂಧಿತವಾದಂತಹ ಒಂದು ಉದ್ಯೋಗವನ್ನು ಮಾಡ್ತಕ್ಕಂಥವರು, ಅಥವಾ ಕಬ್ಬಿಣ ಮೆಟಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದ್ಯೋಗವನ್ನು ಮಾಡ್ತಕ್ಕಂಥವರೆಲ್ಲರೂ ಕೂಡ ಈ ಒಂದು ಸಂವತ್ಸರದಲ್ಲಿ ವಿಶೇಷವಾದಂತಹ ಒಂದು ಲಾಭಾಂಶ ಗಳಿಸಿಕೊಳ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಕಂಪನಿ, ಫ್ಯಾಕ್ಟ್ರಿ ಅಥವಾ ಪ್ರಿಸಿಷನ್ಸು, ಕಾಂಪೌಂಡ್ಸು ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕಂಪನಿ ಅಥವಾ ಉದ್ಯೋಗವನ್ನು, ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವರಿಗೂ ಕೂಡ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಲಾಭಾಂಶವನ್ನೇ ಈ ಒಂದು ಸಂವತ್ಸರದಲ್ಲಿ ನಿರೀಕ್ಷಿಸಬಹುದಾದಂತಹ ಸಂವತ್ಸರ ಇದಾಗಿರುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದ ವಿಷಯದಲ್ಲಿ ನಿಮಗೆ ಸಮಸ್ಯೆಗಳು ಉಂಟಾಗಬಹುದು, ಆರೋಗ್ಯ ಕೈಕೊಡಬಹುದು. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರಿ. ಇನ್ನು ವಿಶೇಷವಾಗಿ ಹಾರ್ಟ್ ಡಿಸೀಸ್ ಇರತಕ್ಕಂಥವರು, ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಇರತಕ್ಕಂಥವರು, ಅಥವಾ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಇರತಕ್ಕಂಥವರು, ಅಥವಾ ಚರ್ಮದ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಿಸೀಸ್ ಇರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಬಗೆಗೆ ವಿಶೇಷವಾದಂತಹ ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ, ಇನ್ನು ಎಷ್ಟೋ ಸಂದರ್ಭದಲ್ಲಿ ಮುಹೂರ್ತದ ಬಗೆಗೆ ನೀವು ಲಕ್ಷ್ಯವನ್ನೇ ಕೊಡೋದಿಲ್ಲ. ಏನು ಬಿಟ್ಟು ಒಳ್ಳೆಯ ದಿನ ಆದರಾಯಿತು ಅಂತಹ ಮುಹೂರ್ತದ ಬಗೆಗೆ ಗಮನವನ್ನು ಕೊಡೋದಿಲ್ಲ. ಯಾಕೆಂದರೆ ಜನ್ಮರಾಶಿ ಮತ್ತು ದ್ವಿತೀಯ ಭಾವದಲ್ಲೇ ರಾಹು ಇರೋದರಿಂದ ನಿಮಗೆ ಈ ಒಂದು ಸಂವತ್ಸರದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ವಿಘ್ನಗಳು, ಅಡೆತಡೆಗಳು ಮಾತ್ರ ಇರುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರ, ನೀವು ಮಾಡುವಂತಹ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು, ಅಥವಾ ನೀವು ಮೊದಲು ಮಾಡುವಂತಹ ಒಂದು ಕೆಲಸ, ಈ ಎಲ್ಲ ಸಂದರ್ಭದಲ್ಲಿ ಮುಹೂರ್ತ ಚಿಂತನೆ ಬಹಳವೇ ಮುಖ್ಯವಾಗಿರುತ್ತೆ. ಈ ಒಂದು ವಿಷಯವನ್ನು ಮಾತ್ರ ಸರಿಯಾಗಿ ಲಕ್ಷ್ಯ ವಹಿಸಿ ಮಾಡಿ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಎಂತಹ ಒಂದು ಒಳ್ಳೆಯ ದಿನ ಇವನು ಪ್ರಾರಂಭ ಮಾಡಿದ್ದಾನೆ, ಹಾಗಾಗಿ ಇವನ ಜೀವನದಲ್ಲಿ ಆ ಒಂದು ವ್ಯವಸ್ಥೆಯಿಂದ ಒಳ್ಳೆಯ ಸಕ್ಸಸ್ ಉಂಟಾಯಿತು, ಈ ಒಂದು ಮಾತನ್ನು ಕೇಳ್ತಾ ಇರ್ತೀವಲ್ವೇ. ಹಾಗಾಗಿ ಜೀವನದಲ್ಲಿ ಮುಹೂರ್ತವೂ ಕೂಡ ಬಹಳವೇ ಮುಖ್ಯ. ಹಾಗಾಗಿ ಸರಿಯಾದಂತಹ ದೈವಜ್ಞರ ಆಪ್ತ ಸಲಹೆ, ಸೂಚನೆ, ಮಾರ್ಗದರ್ಶನದ ಮೇರೆಗೆ ಶುಭ ಕಾರ್ಯವನ್ನು ಮಾಡಿ, ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಈ ಒಂದು ಸಂವತ್ಸರದಲ್ಲಿ ನೀವು ಶುಭಗಳನ್ನು ಮಾತ್ರ ಕಾಣಬಹುದು. ಇಲ್ಲ ಅಂತಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು, ಅಡೆತಡೆಗಳನ್ನೇ ಉಂಟು ಮಾಡ್ತಕ್ಕಂತಹ ರಾಹು ದ್ವಿತೀಯ ಭಾವದಲ್ಲಿ, ಧನಭಾವದಲ್ಲಿ ಸಂಚರಿಸ್ತಾನೆ. ಮತ್ತು ಜನ್ಮರಾಶಿಯಲ್ಲಿ ಸಂಚರಿಸ್ತಾ ಇರತಕ್ಕಂತಹ ರಾಹು ಈ ಸಂವತ್ಸರದಲ್ಲಿರೋದರಿಂದ ರಾಹುವೇ ನಿಮ್ಮ ಜೀವನದಲ್ಲಿ ಮಾರಕ ಗ್ರಹನಾದಾನು. ಹಾಗಾಗಿ ರಾಹೋ ಸರ್ಪ, ರಾಹುವಿನ ಉದ್ದೇಶವಾಗಿ ಸರ್ಪಾರಾಧನೆ, ನಾಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ಸಿನತ್ತ ಸಾಗುತ್ತೆ. ಚಿಂತೆ ಪಡ್ತಕ್ಕಂಥದ್ದು ಖಂಡಿತವಾಗಿಯೂ ಬೇಡ. ಈಗ ಹೇಳುವಂತಹ ಕೆಲವಿಷ್ಟು ಟಿಪ್ಸ್ಗಳನ್ನು ಮಾತ್ರ ಫಾಲೋ ಮಾಡಿ. ಶುಭ ದಿನಾಂಕವಾಗಿ ನೋಡಿ 1, 10, 19 ಮತ್ತು 28ನೇ ತಾರೀಖನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. 4, 5, 6 ಮತ್ತು 8ನೇ ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನೀಲ, ಹಸಿರು,
ಮತ್ತು ಹಳದಿ ಈ ಒಂದು ಬಣ್ಣವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿ ಇಂತಹ ಬಟ್ಟೆಯನ್ನೇ ಹೆಚ್ಚಾಗಿ ಈ ಒಂದು ಸಂವತ್ಸರದಲ್ಲಿ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವಜ್ರ, ಪಚ್ಚೆ ಮತ್ತು ನೀಲ ಈ ಒಂದು ರತ್ನವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಬುಧವಾರ, ಶುಕ್ರವಾರ ಮತ್ತು ಶನಿವಾರದ ದಿನದಂದು ಶುಭ ಕಾರ್ಯವನ್ನು ಹಮ್ಮಿಕೊಳ್ಳಿ. ಈ ಎಲ್ಲ ದೃಷ್ಟಿಯಿಂದ ನಿಮ್ಮ ಪಾಲಿಗೆ ಶುಭಗಳಾಗುತ್ತೆ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ, ಆಂಜನೇಯನ ಉಪಾಸನೆ, ಆಂಜನೇಯನ ಆರಾಧನೆ ಅಥವಾ ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿ ಅಥವಾ ಓದಿ, ಅದರಿಂದ ನಿಮಗೆ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಆಂಜನೇಯನಿಗೆ ಅರ್ಚನೆಯನ್ನು ಮಾಡಿಸಿ, ಆಂಜನೇಯನಿಗೆ ಹಚ್ಚಿರತಕ್ಕಂಥ ಒಂದು ಸಿಂಧೂರವನ್ನು ತಿಲಕದ ರೂಪದಲ್ಲಿ ಪ್ರತಿನಿತ್ಯ ಧಾರಣೆಯನ್ನು ಮಾಡಿಕೊಳ್ಳಿ. ಈ ಎಲ್ಲ ರೀತಿಯಾದಂತಹ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡೋದರಿಂದ ಈ ಒಂದು ರಾಶಿಯವರು, ಮಕರ ರಾಶಿಯವರು ಉತ್ತಮವಾದಂಥ ಒಂದು ಫಲವನ್ನು ತಾವು ನಿರೀಕ್ಷಣೆಯನ್ನು ಮಾಡಬಹುದು.